ರೆಡಿ ಮಾಡಿ ಅದ್ರ ಮೇಲೆ ಮುಚ್ಚೋದು. ಈಗ ಲಾಸ್ಟ್ ವ್ಲಾಗಲ್ಲಿ ನೋಡ್ದಂಗೆ ಅದೆಲ್ಲ ತೆಗೆದು ಕ್ಲೀನ್ ಮಾಡಿದರು ರಾತ್ರಿ ಎಲ್ಲ, ಅದೆಲ್ಲ ಕಲ್ಲೆಲ್ಲ ವಾಶ್ ಮಾಡಿ ಎಲ್ಲ ಇಟ್ಟಿದ್ರು. ಬೆಳಗ್ಗೆ ಇದನ್ನೆಲ್ಲ ಪೆಬಲ್ಸ್ ಎಲ್ಲ ತೊಳೆದು ಅದಕ್ಕೆ ಹಾಕಿ ಇದೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದಾರೆ. ಈಗ ಇದಕ್ಕೆಲ್ಲ ಹಾಕಿ ಇದನ್ನ ಮುಚ್ಚಿಡೋದು. ಇದು ನಮ್ಮ ಕತೆ, ನಮ್ಮ ಯಜಮಾನ್ ಕತೆ. ಸ್ವಲ್ಪ ಗ್ಯಾಪ್ ಇತ್ತು ಅದು ಸಿಲಿಕಾನ್ದು, ನೋಡಿ ಎಷ್ಟು ಕೆಲಸ ಆಯಿತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಇವತ್ತು ಆಫ್ಟರ್ನೂನ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಡಲೆಕಾಯಿ ಬೇಯಿಸೋಣ ಅಂತ ಅಂದ್ಕೊಂಡು ಒಬ್ಬಟ್ಟು ಊರಿಂದ ಅತ್ತೆ ಊರಿಗೆ ಕಳಿಸಿದ್ರು. ಊರಲ್ಲಿ ಒಬ್ಬಟ್ಟು ಮಾಡಿದ್ರಲ್ಲ ಸಂಡೆ, ಮಾಡೇ ಇರಲಿಲ್ಲ. ಅದು ಮೈದಾ ಖಾಲಿ ಆಗಿತ್ತು. ಸೊ ಮೈದಾ ಕಲಸಿಟ್ಟಿದ್ದೆ ಬೆಳಗ್ಗೆ. ಸೊ ಮೈದಾ ಮಾಡೋಣ, ಮೈದಾ ಕಲಸಿಟ್ಟಿದ್ದೀನಿ. ಮೈದಾ ಹಾಕಿ ಒಬ್ಬಟ್ಟು ಮಾಡೋದು, ಮಗನಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಬನ್ನಿ ಹೇಗಾಗಿದೆ ಇವತ್ತಿನ ಡೇ ವ್ಲಾಗ್ ಏನು ಅಂತ ನೋಡೋಣ. ಈಗ ಮಧ್ಯಾಹ್ನ ಅಡುಗೆಗೆ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಒಬ್ಬಟ್ಟು ತೂರ್ಣ ಇತ್ತಲ್ಲ, ಸೊ ಅದನ್ನ ಒಬ್ಬಟ್ಟು ಮಾಡಿಕೊಂಡು ರೈಸ್ ಇತ್ತು ಬೆಳಗ್ಗೆ ಮಾಡಿದ್ದಿದ್ದೆ, ಪಲಾವ್ ಮಾಡಿದ್ದೆ, ಟೊಮೆಟೊ ಬಾತು. ಸೊ ಅದೇ ಇತ್ತು. ಈಗ ಅದಕ್ಕೆ ಅವನಿಗೆ ಉಪ್ಪಿಟ್ಟು ಮಾಡಿಕೊಡ್ತಾ ಇದ್ದೀನಿ. ಬೆಳಗ್ಗೆ ನಾವು ಏನು ಟಿಫನ್ ಮಾಡ್ಕೋತೀವಲ್ಲ ಅದನ್ನೇ ಕೊಡ್ತೀನಿ, ತಿನ್ಕೋತಾನೆ. ಹೀಗೆ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಕೂರಿಸ್ಬಿಟ್ರೆ ಅವ್ನು ಪಾಡ್ಗೆ ಮಾಡ್ಕೊಂಡಿದ್ದಾನೆ. ಕೆಳಗೆ ಬಿಟ್ಟರೆ ನನ್ನನ್ನು ಮಾಡೋಕ್ಕೆ ಬಿಡಲ್ಲ. ಅವನು ಸುಮ್ಮನೆ ಇರಲ್ಲ, ಆಟ ಆಡೋದು ಇಲ್ಲ, ನನ್ನನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅಮ್ಮ 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 ಅಂತ ಇರ್ತಾನೆ. ಅದಕ್ಕೆ ಮೇಲೆ ಕೂರಿಸ್ಬಿಟ್ಟು ಏನಾದರೂ ಕೊಟ್ಟರೆ ಆಟ ಆಡ್ಕೊಂಡಿರ್ತಾನೆ. ಕೂಚೋ ಕೊಡ್ತೀನಿ, ಕೂಚೋ ಚೋ ಅಬ್ಬೋದು ಬಿಸಿ ಅಬ್ಬು ಕೂಚೋ ಮಾಡಲ್ಲ. ಈಗ ಶಾಪಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಹೋಗೋಣ, ನನ್ನ ಮಗನ ಜುಟ್ಟು ಹಾಕ್ತಿದ್ದೀನಿ. ಹಾಗೆ ಒಂದು ಸ್ಯಾರಿ ಇತ್ತು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಹೋಗೋಣ ಅಂತ. ಇದು ಆಲ್ರೆಡಿ ನಾನು ಬೇರೆ ಬ್ಲೌಸ್ ಜೊತೆ ಪೇರ್ ಮಾಡಿ ಉಟ್ಕೊಂಡಿದ್ದೆ. ಇದು ನನ್ನ ತಂಗಿ ಗೌರಿ ಹಬ್ಬಕ್ಕೆ ಅಂತ ಕೊಟ್ಟಿದ್ದೀನಿ ಸ್ಯಾರಿ. ಸೊ ಅದಕ್ಕೆ ಇದೊಂಚೂರು ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಒಂದು ಫಂಕ್ಷನ್ ಇದೆ. ನಂದು ವರ್ಕ್ ಬ್ಲೌಸ್ ಆಗ್ತೈತಿ. ಮನೆ ಗೃಹ ಪ್ರವೇಶಕ್ಕೆ ಸ್ಯಾರಿ ತೊಗೊಂಡಿದ್ದೆ, ಅದು ವರ್ಕ್ ಬ್ಲೌಸ್ ಇದಕ್ಕೆ ಮ್ಯಾಚ್ ಆಯಿತು ಅಂತ ಉಟ್ಕೊಂಡಿದ್ದೆ. ಇಲ್ಲ ಒಂದಕ್ಕೆ ಹಾಕೊತಾ ಇದ್ದರೆ ಹಾಳಾಗುತ್ತೆ ಅಂದ್ಬಿಟ್ಟು ಚೆನ್ನಾಗಿದೆ ಅಲ್ವಾ ಸ್ಯಾರಿ, ಅದಕ್ಕೆ ಬ್ಲೌಸ್ ಸ್ಟಿಚ್ ಕೊಡಕ್ಕೆ ಹೋಗೋಣ ಅಂದ್ಬಿಟ್ಟು ಸೆಮಿ ಎಕ್ಸ್ಕ್ಲೂಸಿವ್ ಸ್ಯಾರಿ ಬ್ಲೌಸ್ ಸ್ಟಿಚ್ ಕೊಡಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ಹೇರ್ ಕೇರ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಆಯಿಲ್ ಅಪ್ಲೈ ಮಾಡಬೇಕಿತ್ತು ನಾನು ಈಗೂ ಅಂದ್ಕೊಂಡೆ. ಆಮೇಲೆ ಇದು ಬ್ಲೌಸ್ ಬೇರೆ ಕೊಡೋದು ನೆನಪಾಯಿತು. ಸರಿ ಶಾಪ್ಗೆ ಹೋಗಿ ಬಂದು ಬ್ಲೌಸ್ ಎಲ್ಲ ಕೊಟ್ಬಿಟ್ಟು ಬಂದು ಆಮೇಲೆ ಆಯಿಲ್ ಹಚ್ಚೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಇಲ್ಲಿ ಚಿನಿ ಒಬ್ಬಟ್ಟೆಲ್ಲ ಮಾಡಿ ಬಾಕ್ಸಿಗೆ ಹಾಕೊಂಡಿದ್ದೀನಿ. ಹಸ್ಬೆಂಡು ಕೂಡ ಕಡಲೆಕಾಯಿ ಹಾಕೋಬೇಕು. ನನ್ನ ಬಂಗಾರಿಗೆ ಜುಟ್ಟು ಹಾಕ್ಬಿಟ್ಟಿದ್ದೀನಿ. ಸೊ ಬನ್ನಿ ಹೋಗೋಣ. ಹಾಯ್, ಅಂಗಡಿಗೆ ಹೋಗಿ ಬಂದೆ. ಅಂಗಡಿಗೆ ಹೋಗಿ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಲೆಗೆ ಹೇರ್ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೆ. ಎಲ್ಲಿಗೆ ನಾನು ಮನೆಯಲ್ಲೇ ಮಾಡಿರುವಂಥ ಹೇರ್ ಆಯಿಲು. ಏನೋ ಕೆಲಸ ಅಂದರೆ ಏನು ಕೆಲಸನೂ ಆಗಿಲ್ಲ. ಬೆಳಗ್ಗೆ ಕಸ ಗುಡಿಸಿದೆ, ಮನೆ ಒರೆಸ್ಬೇಕಿತ್ತು. ನೆನೆ ಎಗ್ ಮಾಡಿದ್ದೆಲ್ಲ ಮನೆ ಒರೆಸಿರ್ಲಿಲ್ಲ. ಬೆಳಗ್ಗೆ ಪೂಜೆ ಮಾಡಿಲ್ಲ. ಇನ್ನು ಇವತ್ತು ತಲೆಗೆ ಸ್ನಾನ ಮಾಡಬೇಕಿತ್ತು. ತಲೆಗೆ ಸ್ನಾನ ಮಾಡಿಲ್ಲ ಇವತ್ತು. ಸೊ ಪೂಜೆ ಮಾಡಬೇಕು. ಬನ್ನಿ, ಕಬಾಬ್ ತಿಂದಿದ್ದೆ ನೆನ್ನೆ. ಸೊ ಪೂಜೆ ಮಾಡೋಕ್ಕಾಗಲ್ಲ ಅಲ್ಲ, ತಲೆಗೆ ಸ್ನಾನ ಮಾಡೋದಂಗ ಎಣ್ಣೆ ಇಟ್ಟಿರಲಿಲ್ಲ. ತಲೆಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಸ್ನಾನಕ್ಕೆ ಹೋದಾಗ ತಲೆಗೆ ಎಣ್ಣೆ ಇಟ್ಟಿಲ್ವಲ್ಲ ಸರಿ ಅಂತ ಸುಮ್ಮನೆ ಹಂಗೆ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಈಗ ತಲೆಗೆ ಎಣ್ಣೆ ಇಟ್ಬಿಟ್ಟು ಮನೆ ಗುಡಿಸಿ ಒರೆಸಿ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ತಲೆಗೆ ಸ್ನಾನ ಮಾಡೋಣ ಅಂತ. ನನ್ನ ಹೇರ್ ಕೇರ್ ಕೂಡ ಕೇಳ್ತಾಯಿದ್ರು ತುಂಬ ಜನ ನಾನು ಹೇರ್ ಕಟ್ ವಿಡಿಯೋ ಹಾಕಿದಾಗ. ಸೊ ಅದಕ್ಕೆ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಏರ್ ಆಯಿಲ್ ಹೆಂಗೆ ಪ್ರಿಪೇರ್ ಮಾಡಿದ್ದೀನಿ ಅನ್ನೋದು ಕೂಡ ಒಂದು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಸೊ ನಾನು ಅದೇ ಆಯಿಲ್ನೇ ಯೂಸ್ ಮಾಡೋದು. ಆದರೆ ನಾನು ಏನು ಗೊತ್ತಾ, ಇದಕ್ಕೆ ಏರ್ ಆಯಿಲ್ ಪ್ರಿಪೇರ್ ಮಾಡಿದಾಗ ನಾನು ನಾರ್ಮಲ್ ಆಯಿಲ್ ಹಾಕ್ತೀನಿ. ಬಟ್ ನಾನು ರೆಗ್ಯುಲರಾಗಿ ಹಾಕುವಂಥದ್ದು ಹೋಮ್ ಮೇಡ್ ಆಯಿಲು. ಸೊ ಮನೆಯಲ್ಲೇ ಅತ್ತೆ ಕೊಬ್ಬರಿ ಬರುತ್ತಲ್ಲ, ಸೊ ಅದನ್ನ ಕಟ್ ಮಾಡಿ ಒಣಗಿಸ್ತಾರೆ, ಅದನ್ನು ಮಿಷನ್ಗೆ ಹಾಕ್ಸಿ ಕೊಡ್ತಾರೆ. ಅದೇ ಆಯಿಲೇ ನಾನು ಅಪ್ಲೈ ಮಾಡೋದು. ನನಗಂತೂ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಗ್ರೋತ್ ಆಗಿದೆ ಆಯಿಲ್ ಅಪ್ಲೈ ಮಾಡೋದ್ರಿಂದ. ನನಗೆ ಮುಂಚೆಯಿಂದಲೂ ಚೆನ್ನಾಗಿದೆ ಹೇರ್ ಥಿಕ್ನೆಸ್ಸು. ಹೆರಿಡಿಟಿ ಅಂತಲೂ ಹೇಳ್ಬೋದು. ನಮ್ಮ ಅಮ್ಮಂಗೆ ಅಪ್ಪಂಗೆ ಎಲ್ಲರಿಗೂ ಕೂಡ ಹೇರ್ಸ್ ಚೆನ್ನಾಗಿದೆ. ಸೊ ನನಗೂ ಕೂಡ ಚೆನ್ನಾಗಿದೆ, ನನ್ನ ಮಕ್ಕಳಿಗೂ ಕೂಡ ಚೆನ್ನಾಗಿದೆ. ಹಸ್ಬೆಂಡಿಗೆ ಅಷ್ಟು ಕಡಿಮೆನೇ. ಸೊ ನನ್ನ ದೊಡ್ಡ ಮಗನಿಗಂತೂ ಸಿಕ್ಕಾಪಟ್ಟೆ ಹೇರ್ ಚೆನ್ನಾಗಿದೆ. ಸೊ ನನಗೂ ಹಾಗೇ ಇದು ಹೇರ್ ಕಟ್ ಮಾಡಿದ್ದೀನಿ ನೋಡ್ಬೋದು.
ಹೇರ್ಸು. ಸೊ ಈಗ ಆಯಿಲ್ನ ಅಪ್ಲೈ ಮಾಡೋಣ. ನನ್ನ ಹೇರ್ ಕೇರ್ ಹೆಂಗೆ ಮಾಡ್ತೀನಿ ಅನ್ನೋದನ್ನ ಕೂಡ ಹಾಗೆ ಹೇಳ್ತೀನಿ. ಸೊ ನಾನು ತುಂಬ ಏನು ಕಾಸ್ಟ್ಲಿ ಏನದು ಶಾಂಪೂಸ್ ಆಗಲಿ ಕಂಡೀಷ್ನರ್ಸ್ ಆಗಲಿ ಇದೆಲ್ಲ ಏನು ಯೂಸ್ ಮಾಡಲ್ಲ. ಶಾಂಪೂನು ಅಷ್ಟೇ, ನಾನು ತುಂಬ ಶಾಂಪೂಸ್ ಯೂಸ್ ಮಾಡಿದ್ದೀನಿ, ನನಗೆ ಯಾಕೋ ಯಾವುದು ಇಷ್ಟ ಆಗಲ್ಲ. ಕ್ಲಿನಿಕ್ ಪ್ಲಸ್, ನಾನು ಯಾವಾಗಲೂ ಕೂಡ ಕ್ಲಿನಿಕ್ ಪ್ಲಸ್ ಶಾಂಪೂನೇ ಯೂಸ್ ಮಾಡೋದು ಜಾಸ್ತಿ. ತುಂಬ ಯೂಸ್ ಮಾಡಿದೆ ಕ್ಲಿನಿಕ್ ಪ್ಲಸ್ ಹಾಕಿದ್ರೆ ಏರು ಉದ್ರಲ್ಲ ಅಂತ ನನಗೆ ಅನಿಸುತ್ತೆ. ಸೊ ನಾನು ಅದನ್ನೇ ಯೂಸ್ ಮಾಡೋದು, ಮುಂಚೆಯಿಂದನೂ ಅಷ್ಟೇ ನಾನು ಕ್ಲಿನಿಕ್ ಪ್ಲಸ್ಸೇ ಯೂಸ್ ಮಾಡೋದು. ಸೊ ನನ್ನ ಹೇರ್ ಕೇರ್ ಹೆಂಗೆಲ್ಲ ಮಾಡ್ತೀನಿ ಅಂದರೆ, ಆಯಿಲ್ ಹಚ್ಚಿದ್ರೆ ನಾನು ತಲೆಗೆ ಸ್ನಾನನೇ ಮಾಡಲ್ಲ. ನಾನು ಆಯಿಲ್ ಹಚ್ಚಿದ್ರೇ ತಲೆಗೆ ಸ್ನಾನ ಮಾಡೋದು, ಆಯಿಲ್ ಹಚ್ಚಿದ್ರೆ ನಾನು ತಲೆಗೆ ಸ್ನಾನ ಮಾಡೋದೇ ಇಲ್ಲ. ಏನೋ ಗೊತ್ತಿಲ್ಲ ನನಗೆ, ಆಯಿಲ್ ಹಚ್ಚಿದ್ರೆ ತಲೆಗೆ ಸ್ನಾನ ಮಾಡಿದ್ರೆ ತಲೆ ನೋವು ಬಂದ್ಬಿಡುತ್ತೆ, ಅದು ತುಂಬ ಡ್ರೈ ಅಂತ ಅನಿಸ್ತಾ ಇರುತ್ತೆ ಹೇರ್ ಎಲ್ಲ. ಸೊ ಅದಕ್ಕೆ ನಾನು ಆಯಿಲ್ ಹಚ್ಚಿದ್ರೆ ತಲೆ ಸ್ನಾನ ಮಾಡಲ್ಲ. ನೀವು ಅಷ್ಟೇ ಆಯಿಲ್ ಹಚ್ಚಿದ್ರೆ ತಲೆಗೆ ಸ್ನಾನ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಆಯಿಲ್ನ ಹಚ್ಚಿ ತಲೆಗೆ ಸ್ನಾನ ಮಾಡಿ, ತುಂಬ ಫ್ರೆಶ್ ಆಗಿರುತ್ತೆ ಹೇರು, ಮಾಯಿಶ್ಚರ್ ಆಗಿರುತ್ತೆ. ಇಲ್ಲಾಂದರೆ ನನಗೆ ಏನಾದರೂ ಆಯಿಲ್ ಹಚ್ಚಿದ್ರೆ ತಲೆಗೆ ಸ್ನಾನ ಮಾಡಿದ್ರೆ ಅದು ತುಂಬ ಡ್ರೈ ಆಗಿಬಿಡಿದೆ ನಾನು ಹೇರ್ಸ್ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು ಆಯಿಲ್ ಹಚ್ಚಿಬಿಟ್ಟು ಒನ್ ಡೇ ಬಿಡ್ತೀನಿ. ನಾನು ಆಯಿಲ್ ಹಚ್ಚಿ ಒನ್ ಡೇ ಬಿಡ್ತೀನಿ. ನಿಮಗೆ ತುಂಬ ಆಯಿಲ್ ಹಚ್ಚಿ ಬಿಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು 3-4 ಅವರ್ಸ್ ಆದರೂ ನೀವು ಆಯಿಲ್ ಹಚ್ಚಿ ಬಿಡಿ, ಅಥವಾ ನೈಟ್ ಹಚ್ಬಿಡಿ, ಬೆಳಿಗ್ಗೆ ಎದ್ದು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಸಂಜೆ ತಲೆಗೆ ಸ್ನಾನ ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದು ಹಚ್ಚಿಬಿಡಿ. ಅಟ್ಲೀಸ್ಟ್ ಒಂದು 3-4 ಅವರ್ಸ್ ಆದರೂ ತಲೆಯಲ್ಲಿ ಎಣ್ಣೆ ಇರಲಿ ನನ್ನ ಪ್ರಕಾರ. ಸೊ ನಾನು ನೋಡಿ ಇವಾಗ ಇನ್ನೊಂದು 1.5 ಅವರ್ ಒಳಗಡೆ ನಾನು ತಲೆಗೆ ಸ್ನಾನ ಮಾಡ್ತೀನಿ. ಆದರೂ ಕೂಡ ನಾನು ಆಯಿಲ್ ಅಪ್ಲೈ ಮಾಡಿನೇ, ತುಂಬ ಹೆವಿ ಹಚ್ಚಲ್ಲ ಇವಾಗ, ತುಂಬ ಹಚ್ತೀನಿ ನಾನು, ಫುಲ್ ಆಯಿಲ್ ಹಚ್ಬಿಡ್ತೀನಿ ಬೇರೆ ಟೈಮಲ್ಲಿ. ಬಟ್ ಇವತ್ತು ಹಚ್ಚಕ್ಕೆ ಹೋಗ್ತಾ ಇಲ್ಲ, ಏಕೆಂದರೆ ಇನ್ನು ಸ್ವಲ್ಪ ಹೊತ್ತಲ್ವ ರೂಟ್ಸ್ಗೆ, ಈ ರೂಟ್ಸ್ಗೆ ಏನಿದೆಲ್ಲ ರೂಟ್ಸ್ಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಆಯಿಲ್ ಅಪ್ಲೈ ಮಾಡುವಾಗ ಬರೀ ಹೇರ್ಸ್ಗೆ ಆಯಿಲ್ನ ಅಪ್ಲೈ ಮಾಡಿಬಿಡ್ತಾರೆ. ಸೊ ಅಲ್ಲ, ರೂಟ್ಸ್ಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ, ತಲೆನೂ ತಣ್ಣಕ್ಕಾಗುತ್ತೆ, ಕೂದಲು ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ, ನೋಡ್ಬೋದು. ಸೊ ಹಾಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ನಿಮಗೆ ಅಂದರೆ ನಲ್ಲಿಕಾಯಿ ಯೂಸ್ ಮಾಡಿ. ನಲ್ಲಿಕಾಯಿ ತಿನ್ನೋದ್ರಿಂದ ನಿಜ ಹೇರ್ ಫಾಲ್ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ನಾನಂತೂ ಆಲ್ಮೋಸ್ಟ್ 1.5 ಮಂತಿಂದ ಡೈಲಿ ನಲ್ಲಿಕಾಯಿ ಜ್ಯೂಸ್ನ ಕುಡಿತಾನೇ ಇದ್ದೀನಿ. ನಾನು ಹೇರ್ಗೋಸ್ಕರ ಅಂತಲ್ಲ, ಹೇರ್ಗೂ ಕೂಡ ತುಂಬ ಬೆನಿಫಿಟ್ಸ್ ಇದೆ, ನೋಡ್ಬೋದು. ನಾನು ಇಷ್ಟು ಆಯಿಲ್ ಅಪ್ಲೈ ಮಾಡಿದೆ ನೋಡಿ, ಇಷ್ಟೇ ಕೂದಲೇ ಬಂದಿತ್ತು, ತುಂಬ ಕೂದಲು ಬರ್ತಾ ಇಲ್ಲ ನನಗೆ. ಮುಂಚೆ ಬರ್ತಾ ಇತ್ತು, ಮಗು ಆದಮೇಲೆ ಕೂದಲು ಬರೋದು ಸಾಮಾನ್ಯನೇ. ಒಂದೊಂದ್ಸತಿ ಅನಿಸಿತ್ತು ಏನಾಗುತ್ತೆ ನನ್ನ ಕೂದಲೆಲ್ಲ ಅನ್ನೋ ಥರ ಅನಿಸ್ಬಿಡ್ತಾ ಇತ್ತು. ಈ ಆಯಿಲ್ ನಾನು ಅಪ್ಲೈ ಮಾಡ್ತಿದ್ದೆ ಮುಂಚೆನೂ, ಬಿಟ್ಬಿಟ್ಟಿದ್ದೆ ಮಧ್ಯದಲ್ಲಿ. ಸೊ ಅದಕ್ಕೆ ಇವಾಗ ಮತ್ತೆ ಏರ್ ಫಾಲ್ ಆಗ್ತಾ ಇದೆ ಅಂದಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಈ ಆಯಿಲ್ ಅಪ್ಲೈ ಮಾಡಿದಾಗಿಂದ ನಿಜ ಚೂರು ಕೂಡ ಅಷ್ಟು ಏರ್ ಫಾಲ್ ಆಗಲ್ಲ. ಸುಮ್ಮನೆ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ, ಆಯಿಲ್ ಹಚ್ತಾ ಇದ್ದೀವಿ ಅಂದರೆ ಏರ್ ಫಾಲ್ ಜಾಸ್ತಿನೇ ಗೊತ್ತಾಗುತ್ತೆ. ಹಿಂಗೆ ಅಂದಾಗ ಎಷ್ಟು ಕೂದಲು ಬರ್ಬೇಕು ನೋಡಿ, ಇಷ್ಟೇ. ಸೊ ಟ್ರೈ ಮಾಡಿ, ನಾನು ವಿಡಿಯೋ ಇದೆ ಚೆಕ್ ಮಾಡಿ, ರೀಸೆಂಟಾಗೆ ಮಾಡಿದ್ದೀನಿ ಇದು ಆಯಿಲ್ ಯಾವ ಥರ ಮಾಡೋದು ಏನು ಅಂತ ಅಂದ್ಬಿಟ್ಟು. ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನಾರ್ಮಲ್ ಆಯಿಲ್ನೇ ಅಪ್ಲೈ ಮಾಡ್ಕೊಳ್ಳಿ. ಒಳ್ಳೆ ಫುಡ್ ತಿನ್ಬೇಕು, ಏನೇ ನಾವು ಆಚೆ ಮಾಡ್ತೀವಿ ಅಂದರೂ ಕೂಡ ಹೊಟ್ಟೆ ಒಳಗೆ ಒಳ್ಳೆ ಫುಡ್ ಹೋಗಬೇಕು. ನಾವು ಬರೀ ಜಂಕ್ ತಿನ್ಕೊಂಡು ಎಲ್ಲ ಹೆಲ್ತಿ ಆಗಿರಬೇಕು ಅಂದರೆ ಹಾಗಲ್ಲ. ಸೊ ಹಾಗೆ ನನ್ನ ಹೇರ್ ಕೇರ್ ಬಗ್ಗೆ ಕೇಳಿದ್ರಲ್ಲ, ನನ್ನ ಕಂಡೀಷ್ನರು ಅಷ್ಟೇ ಡವ್ ಕಂಡೀಷ್ನರ್ನ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡೋದಿದ್ರೆ ನಾನು ತುಂಬ ಕಂಡೀಷ್ನರ್ ಯೂಸ್ ಮಾಡಲ್ಲ. ಸುಮ್ಮನೆ ಅನ್ನೆಸೆಸರಿ ಕೆಮಿಕಲ್ಸ್ನ ಯಾಕೆ ತೊಗೋಬೇಕು ಅನ್ನೋದು ನನ್ನ ಥಾಟ್. ಇಷ್ಟೇ. ಕಂಡೀಷ್ನರ್ ಯೂಸ್ ಮಾಡೋದು ತಪ್ಪು, ಅಥವಾ ನಿಮ್ಮ ಹೇರ್ ಫ್ರಿಜಿ ಆಗಿದ್ದರೆ ಯೂಸ್ ಮಾಡಿ. ನೀವು ಡೈಲಿ ಹೊರಗಡೆ ಹೋಗ್ತೀರಾ, ಆಫೀಸ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ ಅಂದರೆ ಸೊ ನಿಮಗೆ ಲುಕ್ ಬೇಕೇ ಬೇಕಾಗುತ್ತೆ. ಸೊ ನೀವು ಯೂಸ್ ಮಾಡಲೇಬೇಕು. ಬಟ್ ನಾನು ಎಲ್ಲೂ ಹೋಗೋದಿಲ್ಲ, ಮನೇಲಿ ಇರ್ತೀನಿ. ಹೋದ್ರೆ ಶಾಪಿಗೆ ಹೋಗ್ತೀನಿ, ಶಾಪಿಗೆಲ್ಲ ಏನು ಪರವಾಗಿಲ್ಲ, ನೆಸೆಸಿಟಿ ಇರಲ್ಲ. ಸೊ ಹೆಲ್ತಿಯಾಗಿರೋದು ಮುಖ್ಯ ಅಲ್ವಾ. ಹೇರ್ ಕೂಡ ನೋಡಿ ಹೆಂಗೆ ಅಪ್ಲೈ ಮಾಡಿದ್ದೀನಿ ಅಂತ. ನಾನು ತುಂಬ ಜಾಸ್ತಿನೇ ಅಪ್ಲೈ ಮಾಡ್ತೀನಿ ಆಯಿಲು. ನಾನು 1 ಡೇ ಎಲ್ಲ ಬಿಟ್ಬಿಡ್ತೀನಿ, ಫುಲ್ಲಾಗಿ 1 ಡೇ 2 ಡೇಸ್ ಬಿಟ್ಬಿಡ್ತೀನಿ ಒಂದೊಂದ್ಸತಿ. ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತಲೆಗೂ ಚೆನ್ನಾಗಿರುತ್ತೆ, ಹೇರ್ಸ್ಗೂ ಕೂಡ ಚೆನ್ನಾಗಿರುತ್ತೆ. ಎಣ್ಣೆ ಹಚ್ಚಿದ ತಕ್ಷಣ ತಲೆ ಬಾಚಕ್ಕೆ ಹೋಗ್ಬಿಡಿ, ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಹಚ್ಚಿ. ಅದು ಸಾಫ್ಟ್ ಇರುತ್ತಲ್ಲ. ಮತ್ತು ತಲೆಗೆ ಸ್ನಾನ ಮಾಡಿದ ತಕ್ಷಣ ಯಾವಾಗೂ ಹೇರ್ ಡ್ರೈಯರ್ಸ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ. ನ್ಯಾಚುರಲ್ ಆಗಿ ಬಿಸಿಲಿಗೆ ತಲೆ ಒಣಗಿಸಿ, ಅಥವಾ ಟವಲ್ ಏನಾದರೂ ಕಟ್ಟಿ ತಲೆ ಒಣಗಿಸಿ. ಹೇರ್ ಡ್ರೈಯರ್ಸು ಜಾಸ್ತಿ ಯೂಸ್ ಮಾಡಬೇಡಿ, ಅದರಿಂದನೂ ಹೀಟ್ ಜಾಸ್ತಿ ಬರುತ್ತೆ ಅಲ್ವಾ, ಆವಾಗಲೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಯೂಸ್ ಮಾಡಲೇಬೇಡಿ ಅಂತ ನಾನು ಹೇಳಲ್ಲ, ಅನಿವಾರ್ಯತೆ ನಾನು ಕೂಡ ಯೂಸ್ ಮಾಡ್ತೀನಿ. ಹೇರ್ ಸ್ಟ್ರೈಟ್ನರ್ಸ್ ಯೂಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಯಾವಾಗ ನೆಸೆಸಿಟಿ ಇರುತ್ತೆ
ಆವಾಗ ಮಾಡಿ. ಯಾವಾಗಲೂ ಅದನ್ನೇ ಮಾಡ್ತಾ ಹೋದರೆ ಹೇರ್ ಡ್ಯಾಮೇಜ್ ಆಗೋದು ತುಂಬ ಜಾಸ್ತಿ. ಸೊ ಹೇರ್ಸು ಡ್ಯಾಮೇಜ್ ಜಾಸ್ತಿ ಆದಾಗ ನಾವು ಅದನ್ನು ವಾಪಸ್ ತೊಗೊಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಹೇರ್ಸ್ ಚೆನ್ನಾಗಿದ್ದಾಗೆ ನಾವು ಅದನ್ನೆಲ್ಲ ಕೇರ್ ಮಾಡಿದ್ರೆ ಒಳ್ಳೇದಲ್ವಾ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೀವು ಹೇರ್ ಸ್ಟ್ರೈಟ್ನರ್ಸ್ ಯೂಸ್ ಮಾಡ್ತೀನಿ ಅಂದರೂ ಅಷ್ಟೇ, ಅದು ಪ್ರೊಟೆಕ್ಷನ್ಗೆ ಏನು ಬೇಕೋ ಅದನ್ನು ಯೂಸ್ ಮಾಡಿ. ನಾನು ಹೇರ್ ಪ್ರೊಟೆಕ್ಷನ್ದು ಸ್ಪ್ರೇಸ್ ಬರುತ್ತಲ್ಲ, ಹೀಟ್ ಪ್ರೊಟೆಕ್ಷನ್ ಸ್ಪ್ರೇಸು, ಅದನ್ನೆಲ್ಲ ಯೂಸ್ ಮಾಡ್ತಾರೆ. ನಾನು ಅದನ್ನು ಕೂಡ ಏನು ಯೂಸ್ ಮಾಡಲ್ಲ. ನಾನು ಕೆಮಿಕಲ್ಸ್ ತುಂಬ ಯೂಸ್ ಮಾಡೋಕ್ಕೆ ನಿಜ ಇಷ್ಟ ಇಲ್ಲ. ಸೀರಿಯಸ್ ಆಗಿ ನಂಗೆ ಅಷ್ಟು ಕೆಮಿಕಲ್ ಫ್ರೀ ಆಗಿರಬೇಕು ಅನ್ನೋ ಥರ ನನ್ನ ಆಸೆ. ಸೊ ನಾನು ಹಚ್ಚೋದು ಅಲೋವೆರಾ ಜೆಲ್ಲು. ಸೊ ಅಲೋವೆರಾ ಜೆಲ್ ಹಚ್ಬಿಟ್ಟು ನಾನು ಹೇರ್ ಸ್ಟ್ರೈಟ್ನರ್ ಮಾಡ್ತೀನಿ. ನಾನು ತುಂಬ ಮಾಡಲ್ಲ. ಎಲ್ಲಾದರೂ ಹೊರಗಡೆ ಹೋಗ್ತಾ ಇದೀವಿ, ಮದುವೆಗಳು ಏನಾದರೂ ಫಂಕ್ಷನ್ಸ್ ಇದೆ ಅಂದಾಗ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು. ಆವಾಗ ಅಷ್ಟೇ ನಾನು ಅಲೋವೆರಾ ಜೆಲ್ ಹಚ್ಬಿಟ್ಟು ಸ್ಟ್ರೈಟ್ನಿಂಗ್ ಮಾಡ್ತೀನಿ ಹೀಟ್ ಪ್ರೊಟೆಕ್ಷನ್ಗೆ ಅಂದ್ಬಿಟ್ಟು. ನನಗೆ ಸ್ಪ್ರೇಸ್ ಅಷ್ಟು ಇಷ್ಟ ಆಗೋದಿಲ್ಲ, ಸೊ ನಾನು ಮಾಡಲ್ಲ. ಮಾಡೋರಿದ್ದರೆ ಆ ಥರ ಯೂಸ್ ಮಾಡಿ. ಆದಷ್ಟು ಸ್ವಲ್ಪ ಬಿಸಿಲಿಗೆ ಆರಿಸಿ. ಮತ್ತು ಅನ್ನೆಸೆಸರಿ ಕೂದಲು ಬಿಟ್ಕೊಂಡು ಓಡಾಡಬೇಡಿ. ತುಂಬ ಕೂದಲು ಬಿಟ್ಟರು ಗಾಳಿಗೂ ಸ್ವಲ್ಪ ಜಾಸ್ತಿ ಹೇರ್ ಡ್ಯಾಮೇಜ್ ಆಗೋದು ಜಾಸ್ತಿ ಇರುತ್ತೆ. ಸೊ ಅಟ್ಲೀಸ್ಟ್ ಒಂದು ಪೋನಿ, ಎಲ್ಲರೂ ಫಂಕ್ಷನ್ಸ್ ಇದ್ದಾಗ ನಿಮ್ಗೆ ಏನು ನೆಸೆಸಿಟಿ ಇದೆ ಎಲ್ಲರೂ ಹೊರಗಡೆ ಹೋಗುವಾಗ ಮಾಡಿ. ಸುಮ್ಮನೆ ಮನೇಲಿದ್ದಾಗೆಲ್ಲ ಹೇರ್ ಬಿಟ್ಕೊಂಡಿರೋದ್ರಿಂದನೂ ಹೇರ್ ಫಾಲ್ ಆಗೋದು ಜಾಸ್ತಿ ಆಗುತ್ತೆ. ಸೀರಿಯಸ್ಲಿ ಅಟ್ಲೀಸ್ಟ್ ಒಂದು ಜಡೆ ಹಾಕಿ ತಲೆ ಬಾಚಬೇಕು ಚೆನ್ನಾಗಿ. ವುಡನ್ ಬಾಚಣಿಗೆಗಳನ್ನ ಯೂಸ್ ಮಾಡಿದ್ರು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನನ್ನ ಹತ್ರನೂ ತೊಗೊಂಡಿದ್ದೆ, ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ನಾನು ತೊಗೋಬೇಕು. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಿಜ. ಅದರಲ್ಲೂ ಕೂಡ ನಾನು ತುಂಬ ನೋಡಿದ್ದೀನಿ, ಅದು ಹೇರ್ ಫಾಲ್ ಕಂಟ್ರೋಲ್ ಆಗ್ಬೇಕಾದ್ರೆ ವುಡನ್ದು ಕೂಮ್ಸ್ ಯೂಸ್ ಮಾಡಿದ್ರು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಜೊತೆಗೆ ನಾವು ಬೆಳಗ್ಗೆ ಸಂಜೆ 2 ಟೈಮ್ ಕೂಡ ತಲೆ ಬಾಚಬೇಕು. ನಾವು ತಲೆ ಬಾಚದೆ ಬರೀ ಯಾವಾಗೂ ಹಿಂಗೆ ಹಾಕ್ಬಿಟ್ಟು ಗಂಟಾಕ್ಬಿಟ್ರೆ ಅದು ಸರಿ ಇರಲ್ಲ. ತಲೆ ಬಾಚ್ತಾ ಇರಬೇಕು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ, ಪ್ರತಿಯೊಂದು ರೂಟ್ಸ್ಗೂ ನಮ್ಗೆ ಹೆಂಗೆ ಇವಾಗ ಎಕ್ಸಸೈಸ್ ಮಾಡಿದ್ರೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಅದೇ ಥರ ನೀವು ತಲೆ ಬಾಚಿದಾಗ ಆ ಬಾಚಣಿಗೆ ಏನಿದ್ರೆ ಅದು ಹೆಡ್ಗೆ ಟಚ್ ಆದಾಗ ಒಂದು ಸ್ವಲ್ಪ ಅಲ್ಲೂ ಮಸಾಜ್ ಆದಂಗೆ ಆಗುತ್ತೆ. ಸೊ 2 ಸತಿ ಡೈಲಿ 2 ಸತಿ ತಲೆಗೆ ಬಾಚಣಿಗೆ ಹಾಕಿ ತಲೆ ಬಾಚಿ. ಅಟ್ಲೀಸ್ಟ್ ನೀವು ಜುಟ್ಟಾಕಿ ಗಂಟಾಕಿ ಏನೇ ಹಾಕಿ ತಲೆಗೆ ಬಾಚಣಿಗೆ ಹಾಕಿ, ಓಕೆನಾ. ನಾನು ವಾರಕ್ಕೆ 2 ಸರಿ ತಲೆಗೆ ಸ್ನಾನ ಮಾಡ್ತೀನಿ. ಪ್ರತಿದಿನ ನಾನು ತಲೆಗೆ ಸ್ನಾನ ಮಾಡೋದಿಲ್ಲ. ವಾರಕ್ಕೆ 2 ಸರಿ ತಲೆಗೆ ಸ್ನಾನ ಮಾಡ್ತೀನಿ. ವಾರಕ್ಕೆ 2ರಿಂದ 3 ಸತಿ ಆಯಿಲ್ನ ಅಪ್ಲೈ ಮಾಡ್ತೀನಿ. ತಲೆಗೆ ಸ್ನಾನ ಮಾಡಿದ್ದೀನಿ ಅಂದಾಗ ಆಯಿಲ್ ಅಪ್ಲೈ ಮಾಡ್ತೀನಿ. ನಾನು ಒಂದು 1 ಡೇ ಬಿಟ್ಟು ನೆಕ್ಸ್ಟ್ ಡೇ ನಾನು ತಲೆಗೆ ಸ್ನಾನ ಮಾಡ್ತೀನಿ ಅಂದರೆ ನಾನು ಅಪ್ಲೈ ಮಾಡ್ತೀನಿ. ಇಲ್ಲ 2 ಡೇಸ್ ಆದರೂ ನಾನು ತಲೆಗೆ ಆಯಿಲ್ ಅಪ್ಲೈ ಮಾಡ್ತೀನಿ. ಸೊ ಅದು ಮೇಯ್ನ್. ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗಲೇಬೇಕು. ತುಂಬ ಇದೆ ಅಂತಂದರೆ ನಲ್ಲಿಕಾಯಿ ಜ್ಯೂಸ್ ಕುಡೀರಿ. ನಿಜ, ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು. ಆಮೇಲೆ ಪ್ರಾಕ್ಟೀಸ್ ಆಗುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂದರೆ ಸಕ್ಕರೆ ಎಲ್ಲ ಹಾಕೊಂಡು ಕುಡಿಬೇಡಿ. ನಾನು ಹಿಂಗೆ ಮಾಡ್ತೀನಿ ಅಂದರೆ ನಲ್ಲಿಕಾಯಿ ತುರಿದ್ಬಿಟ್ಟು ಶುಂಠಿ, ಪೆಪ್ಪರ್ ಪೌಡರು, ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹ್ಯಾಕ್ಚುಲಾಗಿ ಹಾಕ್ಬಾರ್ದು. ನನ್ನ ಮಗ ಕುಡಿಯೋಲ್ಲ, ಇಲ್ಲಾಂದರೆ ನನ್ನ ಚಿಕ್ಕ ಮಗ ಕೂಡ ಕುಡಿತಾನೆ ನಿಜ. ನಾವು 4 ಜನ ಕುಡಿತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ನಲ್ಲಿಕಾಯಿ ಜ್ಯೂಸ್ನೇ ನಾವು ಕುಡಿಯೋದು. ಆಮೇಲೆ ನಾನು ಗಂಜಿ ಕುಡಿತೀನಿ, ಹಸ್ಬೆಂಡ್ ಕಾಫಿ ಕುಡಿತಾರೆ, ನನ್ನ ಮಗನೂ ಕೂಡ ಗಂಜಿ ಕುಡಿತಾನೆ, ಆ ಥರ. ಹಾಗೆ ನನ್ನ ಲಿಪ್ಸ್ಟಿಕ್ದು ಲಿಂಕ್ ಕೂಡ ಕೇಳಿದ್ರು ನನ್ನ ಲಾಸ್ಟ್ ವಿಡಿಯೋ ಹಾಕಿದಾಗ. ಸೊ ಅದರದ್ದು ಲಿಂಕ್ ಕೊಡೋಣ ಅಂತಂದರೆ ನನ್ನ ಹತ್ರ ನಾನು ಆ್ಯಕ್ಚುಲಿ ತೊಗೊಂಡಿರೋದು ನಮ್ಮದು ಫ್ಯಾನ್ಸಿ ಸ್ಟೋರ್ ಇದೆ, ನಾನು ಅಲ್ಲೇ ತೊಗೊಂಡಿರೋದು. ನನ್ನ ಹತ್ರ ಲಿಂಕ್ ಇಲ್ಲ. ಅಮೆಝಾನಲ್ಲಿ ಹುಡುಕಿ ಕೊಡೋಣ ಅಂತ ನೋಡಿದೆ. ನನ್ನ ಐಫೋನ್ ರಿಪೇರಿ ಆಗಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಅದನ್ನು ನನ್ನ ತಮ್ಮನ ಕೈಯಲ್ಲಿ ಬೆಂಗಳೂರು ಕಳಿಸಿದ್ದೀನಿ. ಅದನ್ನು ರಿಪೇರಿ ಆಗಿಲ್ಲ, ಅದೊಂದು ಸ್ಟೋರಿ ಆಗಿದೆ. ಸೊ ಈ ಹಳೆ ಫೋನಲ್ಲಿ ಅಮೆಝಾನ್ ಏನೂ ಇಲ್ಲ. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತೀನಿ ಇದು ಕೋಡೆಲ್ಲ. ಸೊ ನೀವೇ ಹುಡುಕಿ ಸಿಗುತ್ತೆ. ಇದು ಇನ್ಸರ್ಟ್ ಕಂಪನಿದು 21 ನಂಬರು ರೊಮ್ಯಾನ್ಸ್ ಅಂತ ಏನದೆ 21 ನಂಬರ್ ಅಂತ ಹುಡುಕಿ ಸಿಗುತ್ತೆ ನಿಮಗೆ. ನೋಡ್ತೀನಿ, ನನ್ನ ಹತ್ರ ಇದರಲ್ಲಿ ಇಲ್ಲ ಅಮೆಝಾನ್ದು. ಸೊ ಸಿಕ್ಕಿಲ್ಲ ಅಂದರೆ ಕೇಳಿಬೇಕಂದ್ರೆ ನಾನು ಹುಡುಕಿ ನಿಮಗೆ ಕೊಡ್ತೀನಿ ಇನ್ಸರ್ಟ್ದು. ಸೊ ಚೆನ್ನಾಗಿದೆ ಶೇಡ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಕೂಡ ಹಸ್ಬೆಂಡ್ ಹತ್ರ ಕೇಳಿ ತರಿಸ್ಕೊಂಡು ಇದೇ ಬೇಕು ಅಂತ ನಾನು ಕೇಳಿ ತೊಗೊಂಡಿರೋದು. ನಂದಿದೆ ಆಲ್ಮೋಸ್ಟ್ 3ನೇ ಬಾಟ್ಲು 4ನೇ ಬಾಟ್ಲು ಅನ್ಸುತ್ತೆ. ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಎಲ್ಲರೂ ಹೊರಗಡೆ ಹೋಗಬೇಕು ಆ ಥರ ಟೈಮಲ್ಲಿ. ಇದೇನು ತುಂಬ ಕಾಸ್ಟಿನೂ ಇರಲ್ಲ, 100 ರೂಪೀಸ್ ಅಷ್ಟೇ ಇರುತ್ತೆ ಅನ್ಸುತ್ತೆ. 100 ಇಲ್ಲ 150 ರೂಪೀಸ್ ಇರುತ್ತೆ ಅಷ್ಟೇ, ನೆನಪಿಲ್ಲ ನನಗೂ ಕೂಡ. ಅಷ್ಟೇ, ತುಂಬ ಕಾಸ್ಟ್ಲಿ ಏನಿಲ್ಲ, ತುಂಬ ಲಾಂಗ್ ಲಾಸ್ಟಿಂಗೇ ಇರುತ್ತೆ. ನೋಡಿ, ನಾನು ಶಾಪ್ಗೆ ಹೋದಾಗ ಹಾಕೊಂಡು ಹೋಗಿದ್ದು ಆಲ್ಮೋಸ್ಟ್ ಒಂದು 12:30 1 o'clock ಹಂಗೆ ಹಾಕಿದ್ದು ಅನಿಸುತ್ತೆ. ಇನ್ನೂ ಇದೆ, ತುಂಬ ಲಾಂಗ್ ಲಾಸ್ಟಿಂಗ್. ಕಾಸ್ಟ್ಲಿ ಶುಗರ್ದು ಅದೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಇರಲ್ಲ, ಬಟ್ ಚೆನ್ನಾಗಿದೆ. ಕಲರ್ ಅಂತೂ ತುಂಬ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬರೀ ನಾ ಕೆಲಸಗಳನ್ನ ಮಾಡ್ಕೊಳ್ಳೋ, ನಾನು ಕೂದಲು ಸ್ವಲ್ಪ ಚೆನ್ನಾಗಿ 1-2 ಅವರ್ ಇರಲಿ. ಹಾಗೆ ಈಗ ಮನೆ ಕಸ ಗುಡಿಸ್ಕೊತಾ ಇದ್ದೀನಿ. ಮನೆ ಒರೆಸ್ಬೇಕು. ಬೆಳಗ್ಗೆ ಗುಡಿಸ್ದೆ, ಒರ್ಸೋಕ್ಕಾಗಲಿಲ್ಲ. ತುಂಬ ನಿದ್ದೆ ಯಾಕೋ ಎಲ್ಲ ಕೆಲಸ ಮುಗಿಯುತ್ತಾ
ಸೊ ಒರೆಸ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡೆ, ಮತ್ತು ತಲೆಗೆ ಬೇರೆ ಸ್ನಾನ ಮಾಡಿರಲಿಲ್ವಲ್ಲ, ಸರಿ ಬಿಡು ಸಂಜೆ ತಲೆಗೆ ಸ್ನಾನ ಮಾಡಿಕೊಂಡು ಮನೆ ಒರೆಸ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಬೆಳಗ್ಗೆ 4:30ಗೆಲ್ಲ ಎದ್ದೇಳ್ತಾ ಇದ್ದೀನಿ, ಆಗ್ತಾನೇ ಇಲ್ಲ. ಯೋಗ ಕ್ಲಾಸ್ಗೆ ಹೋಗ್ಬೇಕಲ್ಲ, ಅಷ್ಟು ಸ್ನಾನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಮನೆ ಕಸ ಗುಡಿಸಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರೋದು ಆಗ್ತಾನೇ ಇಲ್ಲ, ನಿಜ ಕಷ್ಟ ಅನ್ಸುತ್ತೆ. 5:30 ಆದರೆ ಓಕೆ, 4:30 4:50 ಎದ್ರೂ ಕಷ್ಟ ಅನಿಸ್ತದೆ ನನಗೆ. ನೋಡೋಣ, ಹಂಗೆ ಪ್ರಾಕ್ಟೀಸ್ ಆಗಿಬಿಡತ್ತೆ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಇದು ಪೊರ್ಕೆ ಹಸ್ಬೆಂಡು ನನಗೆ ಈ ಪೊರ್ಕೆ ಯಾಕೋ ಸರಿನೇ ಹೋಗ್ತಲ್ಲ, ತುಂಬ ತೂಕ ಇದೆ ಅಂತ ತೊಗೊಂಬಂದ್ಬಿಟ್ಟಿದ್ದಾರೆ. ಚಿಕ್ಕದಲ್ಲಿ ಹಂಚಿಗಡ್ಡಿ ಪೊರ್ಕೆ ಬರುತ್ತೆ, ನಂಗೆ ಅದು ಇಷ್ಟ ಅಂತ ಅದರಲ್ಲಿ ಗುಡಿಸ್ತಾ ಇದ್ದೆ. ಅದು ಉದ್ದ ಕಡಿಮೆ ಇದೆ, ನಂಗೆ ಅದು ಒಂಥರ ತುಂಬ ಒರೆಸಿ ಬ್ಯಾಕ್ ಪೇಯ್ನ್ ಬರೋ ಥರ ಅನಿಸ್ಬಿಡ್ತು. ಹಸ್ಬೆಂಡ್ ಬೇಡ ಸುಮ್ಮನೆ ಉದ್ದಕ್ಕಿರೋದು ಅಗ್ಲ ಇರೋ ತಂದು ಕೊಡ್ತೀನಿ ನಿಂಗೆ ಅಂತಂದರು. ಸರಿ ಅಂತ ತೊಗೊಂಬಂದಿದ್ದಾರೆ. ಅದು ತುಂಬ ತೂಕ ಇದೆ, ಕಸಕ್ಕಿಂತ ಅದರಲ್ಲೇ ಜಾಸ್ತಿ ಡಸ್ಟ್ ಬರ್ತದೆ, ಆ ಥರ ಅನಿಸ್ತದೆ. ನನಗೆ ಪ್ಲಾಸ್ಟಿಕ್ ಪೊರ್ಕೆ ಬರುತ್ತಲ್ಲ ಅದಾದರೆ ಇಷ್ಟ, ಅದನ್ನು ಯೂಸ್ ಮಾಡ್ತೀನಿ. ಇಲ್ಲ ಹಂಚಿಗಡ್ಡಿ ಪೊರ್ಕೆ ಆದರೆ ತುಂಬ ನೀಟಾಗಿ ಧೂಳೆಲ್ಲ ಬರುತ್ತೆ, ಅದು ತುಂಬ ಇಷ್ಟ ಆಗುತ್ತೆ. ಇದನ್ನು ತೊಗೊಂಬಂದರೆ ಇದು ಕಷ್ಟ ನಿಜ, ತೂಕ ಇದೆ. ಮನೆಯೆಲ್ಲ ಗುಡಿಸೋಷ್ಟು ಕೈ ನೋವು ಬರುತ್ತೆ. ಸೊ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊತಾ ಇದ್ದೀನಿ. ನನಗೆ ಮನೆ ಕೆಲಸ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಏನು ಹೇಳ್ತೀವಿ, ಮಾಡೋವರೆಗೂ ಸಮಾಧಾನ ಆಗೋಲ್ಲ ಅಂತ ಹೇಳ್ಬೋದು. ಸೊ ಈಗ ಆಚೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಬೆಳಗ್ಗೆ ಹಿಂಗೂ ಆಚೆ ಒರೆಸಿದ್ದೆ, ಆದರೂ ಕೂಡ ಹಿಂಗೂ ಮನೆ ಒರೆಸಿದ್ದೀನಲ್ಲ, ಈಗ ಇನ್ನೊಂದು ಸತಿ ಒರೆಸ್ಕೊಂಬಿಡೋಣ ಅಂತಂದ್ಬಿಟ್ಟು ಆಚೆ ಮತ್ತೊಂದು ಸತಿ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಅಷ್ಟರಲ್ಲಿ ಎಣ್ಣೆ ಹಚ್ಚಿರೋದೆಲ್ಲ ನೀಟಾಗಿ ಡ್ರೈ ಆಗುತ್ತೆ. ತುಂಬ ಹೇರ್ ಫಾಲ್ ಆಗ್ತಾಯಿದೆ ಅಂತಂದರೆ ಆದಷ್ಟು ಹೇರ್ ಪ್ಯಾಕ್ಗಳು ಈ ಥರದ್ದೆಲ್ಲ ಟ್ರೈ ಮಾಡಿ, ಅದು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಒಳ್ಳೆ ಫುಡ್ ತೊಗೊಂಡ್ರೆ ನಿಜ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಆ ಥರ ನಾವು ಬರೀ ಏರ್ ಬಗ್ಗೆ ಕೇರ್ ತೊಗೋಬೇಕಂದ್ರೆ ಒಳಗಡೆ ಹೋಗೋ ಫುಡ್ ಬಗ್ಗೆನೂ ಕೇರ್ ತೊಗೋಬೇಕು, ಆ ಥರ. ಹಾಗೆ ಈಗ ಸ್ನಾನ ಕೂಡ ಆಯಿತು, ಪೂಜೆ ಮಾಡಬೇಕು. ಹಾಗೆ ಅಡುಗೆ ಮಾಡ್ಕೊಬೇಡ, ಮಗ ಮಲಗಿದ್ದ, ಸಾಂಬಾರು ಮಾಡ್ಕೊಬೇಡ ಅವನು ಇದ್ದೆಲ್ಲಷ್ಟರಲ್ಲಿ ಅಂದ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ, ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ. ಈಗ ಪೂಜೆ ಮಾಡಬೇಕು. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್. ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಓಕೆನಾ? ಬಾಯ್ ಬಾಯ್.